ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ ನಾವೆಲ್ಲ ಫ್ಯಾಮಿಲಿ ಡೇ ಔಟಿಗೆ ಅಂತ ಹೇಳಿ ಬಂದಿದ್ವಿ RG ರೆಸಾರ್ಟಿಗೆ, ಆಲ್ಕೆರೆ ಹತ್ರ ಇರೋದು. ಸೊ ಇವಾಗ ನಾವು ಆ್ಯಕ್ಚುಲಿ ಡೇ ಔಟ್ ಪ್ಯಾಕೇಜ್ ತೊಗೊಂಡಿದ್ದೀವಿ. ಮುಂದೆ ನಾನು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಹೆಂಗೆ ಅನಿಸ್ತಿದೆ ಎಲ್ರಿಗೂ? ತುಂಬ ಚೆನ್ನಾಗಿದೆ. ತುಂಬ ಒಳಗಡೆಗೆಲ್ಲ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ನಾವು ಇನ್ನೂ ಒಳಗೋಗಿ ಎಂಜಾಯ್ ಮಾಡಬೇಕು, ನೋಡೋಣ ಹೇಗಿರುತ್ತೆ ಅಂತ. ಆಮೇಲೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ನನ್ನ ತಂಗಿನೂ ಬಂದಿದ್ಲು. ಹಾಯ್. ಆ್ಯಕ್ಚುಲಿ ಬರ್ತೀವಿ ಅಂತ ಹೇಳಿ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದ್ರು. ಸೊ ಲಾಸ್ಟಲ್ಲಿ ನಾವು 4 ಜನ ಬರಂಗಾಯ್ತು. ಸಮ್ಮರಲ್ಲಿ ಪ್ಲ್ಯಾನ್ ಮಾಡಬೇಕಾಗಿತ್ತು, ಲೇಟ್ ಆಗಿ ಇವಾಗ ಪ್ಲ್ಯಾನ್ ಮಾಡಿ ಬರ್ತಿದ್ದೀವಿ. ಸೊ ಹೋಗೋಣ. ಆ್ಯಂಡ್ ನಾವು ವಿತೌಟ್ ಬ್ರೇಕ್ಫಾಸ್ಟ್ ತೊಗೊಂಡಿದ್ವಿ, ತಿಂಡಿ ಮನೇಲೇ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಫಸ್ಟು ಗೇಮ್ ಆಡಿ ಲಂಚ್ ಬಂದು 2 to 3 PM ವರೆಗೂ ಇದೆ. ನಾನು ಆಮೇಲೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಇವಾಗ ಹೋಗ್ತಾ ಇದ್ದೀನಿ. ಮೊಬೈಲ್ ನಂಬರ್, ಆಧಾರ್ ನಂಬರ್, ಸಿಗ್ನೇಚರ್ ಅಲ್ಲಿ ಆಯ್ದು ಮಾಡಿ. ಸೊ ಮಂಡ್ಯದಿಂದ ಏನು ಒಂದು 6 to 10 kilometers ಆಗ್ಬೋದು ಅನಿಸುತ್ತೆ. ಸೊ ಇದೆ RG ರೆಸಾರ್ಟ್. ಇದು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲೆಲ್ಲ. ರಜತ್ ಗೊತ್ತಲ್ವಾ, ಅಕ್ಷಿತಾ ರಜತ್, ಬಿಗ್ ಬಾಸಿಗೆ ಬಂದಿದ್ರಲ್ಲ, ಅವರ ಚಿಕ್ಕಪ್ಪಂದಿದು. ಕಿಲಾರದಿಂದ ಒಂದು 2 kilometers ಬರಬೇಕು, ಆಲ್ಕೆರೆ ಅಂತ ಹೇಳಿ. ಸೊ ನಾನು ಮುಂಚೆನೇ ಅಡ್ವಾನ್ಸ್ ಪೇ ಮಾಡಿದ್ದೆ 500. ಸೊ ನೀವೇನಾದ್ರು ವಿತ್ ಬ್ರೇಕ್ಫಾಸ್ಟ್ ತೊಗೊಂಡ್ರೆ 1200 ಆಗುತ್ತೆ. ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಈವ್ನಿಂಗ್ IT ಪ್ಲಸ್ ಸ್ನ್ಯಾಕ್ಸ್ ಇರುತ್ತೆ. ಸೊ ನಾವು ಬ್ರೇಕ್ಫಾಸ್ಟ್ ತೊಗೊಂಡಿಲ್ಲ, ಮನೇಲೇ ತಿಂಡಿ ತಿನ್ಕೊಂಡು ಬಂದ್ವಿ. 10:30 ಆಗಿಬಿಟ್ಟಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇದು ಪಾರ್ಕಿಂಗ್ ಏರಿಯಾ. ಸೊ ಯಾರೂ ಇಲ್ಲ, ಮಂಗಳವಾರ ಅಲ್ವಾ, ವೀಕ್ ಡೇ ಫುಲ್ ಖಾಲಿ ಇದೆ. ಸೊ ನಾವಿವಾಗ ರೋಪ್ ಆ್ಯಂಡ್ ಸೈಕ್ಲಿಂಗ್ ಆ್ಯಂಡ್ ಬುಲ್ ರೈಡಿಂಗ್ 2 o'clockಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಫಸ್ಟು ಅದನ್ನು ಮುಗಿಸ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆಮೇಲೆ ವಾಟರ್ ಗೇಮ್ಸ್ ಆಗೋಣ ಅಂತ. ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಫಸ್ಟ್ ಟೈಮ್ ಬರ್ತಿರೋದತ್ತೆ. ನೀವು ಫಸ್ಟ್ ಟೈಮಾ? ಸೊ ಎಷ್ಟು ವರ್ಷದಿಂದ ಇದ್ದೀವಿ ಇಲ್ಲಿ? ಗೊತ್ತಿತ್ತು, ಬಟ್ ಬರೋಕ್ಕೆ ಆಗ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿರಲಿಲ್ವಾ? ನಾನು ರೀಲ್ಸಲ್ಲೆಲ್ಲ ನೋಡಿದ್ದೆ. ಸೊ ಇವಾಗ ರೋಪ್ ಆ್ಯಕ್ಟಿವಿಟಿ ಆಡೋಕ್ಕೆ ಹೋಗ್ತಿದ್ದೀವಿ. ಯಾವುದೋ ಒಂದು ಇವೆಂಟ್ ಬೇರೆ ನಡೀತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಏನೋ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಿದ್ದಾರೆ. ಸೈಕ್ಲಿಂಗ್ ಆಯಿತು, ರೋಪ್ ರೈಡಿಂಗ್ ಆಯಿತು. ಆ್ಯಂಡ್ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಟಯರ್ ಮತ್ತು ಒಂದಷ್ಟು ವುಡನ್ ಬ್ಲಾಕ್ಸ್ ಮಾಡಿದ್ದಾರೆ. ಅದು ಇಲ್ಲಿಂದ ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ನಡಲಿಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ಲ. ಬ್ಯಾಲೆನ್ಸ್ ಮಾಡಬೇಕು. ಅಲ್ಲಿ ಮಕ್ಕಳು ನಡ್ಕೊಬರ್ತಾರೆ, ತೋರಿಸ್ತೀನಿ. ಇದು ಓಕೆ, ಟಯರ್ದು ಓಕೆ, ಬಟ್ ಈ ವುಡನ್ ಬ್ಲಾಕ್ಸ್ ಇದೆಯಲ್ಲ, ಇದೆಲ್ಲ ನಡಿಲಿಕ್ಕೆ ಆಗಲ್ಲ. ಹಿಂಗೆ ಕೈ ಹಿಡ್ಕೊಂಡು ನೆಗೆಣ. 3
ಅಷ್ಟು ಹೇಗಿದೆ ಊಟ ಎಲ್ಲ ಆಯಿತು. ಆ್ಯಕ್ಚುಲಿ ಊಟ ತುಂಬ ಚೆನ್ನಾಗಿದೆ. ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ, ಅನ್ಲಿಮಿಟೆಡ್. ಸೊ ನಾವು ಗೊತ್ತಲ್ಲ ಎಲ್ಲೇ ಹೋದ್ರೂ ನಾನ್ ವೆಜ್ಜೇ. ಸೊ ಮುದ್ದೆ ಎಲ್ಲ ಇತ್ತು, ನಂಗೆ ಅದು ಇಷ್ಟ ಆಯಿತು. ಲೈಕ್ ಜಾಸ್ತಿ ಮಂಡ್ಯಲ್ಲಿ ಮುದ್ದೆ ಸ್ಟೇಪಲ್ ಡಯಟ್ ಅಲ್ವಾ, ಆ ಒಂದು ಇದರಿಂದ ಅವ್ರು ಮುದ್ದೆನೂ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಮುದ್ದೆ ಊಟ ಮಾಡಿದೆ ನಾನು. 1:30ಗೆ ಸ್ಟಾರ್ಟ್ ಆಗುತ್ತೆ ಲಂಚ್ ಇಲ್ಲಿ. ಟಿಲ್ 2:30 3 o'clockವರೆಗೂ ಲಂಚ್ ಅವೈಲಬಲ್ ಇರುತ್ತೆ. ಅದಾದಮೇಲೆ 5ಗೆ IT ವಿತ್ ಸ್ನ್ಯಾಕ್ಸ್ ಇರುತ್ತೆ, 5 to 6 PM. ಸೊ ಇವಾಗ ಊಟ ಎಲ್ಲ ಆಯ್ತಲ್ಲ, ಬಟ್ಟೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಇನ್ನು ನಾವು ಇನ್ನು ಪೂಲಲ್ಲಿ ಆಟ ಆಡೋದಿದೆ, ರೈನ್ ಡ್ಯಾನ್ಸ್ ಇದೆ ಎಲ್ಲ. ಸೊ ಹಾಗಾಗಿ ಇವಾಗ ಬಟ್ಟೆ ತೊಗೊಂಡು ಹೋಗೋಣ ಅಂತ ಬರ್ತಾಯಿದ್ದೀನಿ. ಸೊ ಇವಾಗ ಪೂಲ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಪೂಲ್ ಮಾರ್ನಿಂಗ್ 9 o'clock ಈವ್ನಿಂಗ್ 6ವರೆಗೂ ಇರುತ್ತೆ. ಸೊ ಅದಕ್ಕೆ ಫಸ್ಟು ಬೇರೆ ಗೇಮ್ಸ್ ಎಲ್ಲ, ಡ್ರೈ ಗೇಮ್ಸ್ ಎಲ್ಲ ಆಡ್ಕೊಂಡಿದ್ದು. ಆ್ಯಂಡ್ ಇವಾಗ ಹೋಗಬೇಕು. ಆ್ಯಂಡ್ ಇದಾದಮೇಲೆ ರೈನ್ ಡ್ಯಾನ್ಸ್ ಇದೆ. ಸೊ ಹೋಗೋಣ. ಬೇಬಿ ಪೂಲ್ ಇದು ಎಷ್ಟು? ಅವ್ನಿಗೇನೋ 5 ವರ್ಷ 6 ವರ್ಷ. ನಿನಗೆ ಸೊ ಇವಾಗ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಗೇಮ್ಸ್ ಎಲ್ಲ ಆಡಾಯಿತು. ಇವಾಗ IT ವಿತ್ ಸ್ನ್ಯಾಕ್ಸ್ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೆ. ಇನ್ನು ನಮ್ಮ ಮನೆಯವ್ರು ಹಿಂದೆ ಬರ್ತಿದ್ದಾರೆ. ಈ ಥರ ಎಲ್ಲ ಆಚೆ ವ್ಲಾಗ್ ಮಾಡ್ತಿದ್ರೆ ಜನ ವಿಚಿತ್ರವಾಗಿ ನೋಡ್ತಾರೆ, ಬಟ್ ಇಟ್ಸ್ ಓಕೆ, ನಾನು ಮಾಡ್ತೀನಿ. ಹೇಗಿತ್ತು? ಚೆನ್ನಾಯ್ತಾ? ಸೊ ಇವಾಗ ಮುಗೀತು, ಹೋಗ್ತಾ ಇದ್ದೀವಿ. ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು. ಟೈಮ್ ಏನು ಒಂದು 5:45 ಆಗಿರ್ಬೋದು. ಆ್ಯಕ್ಚುಲಿ ನಮ್ಮದು 6ಗೆ ಇದ್ದಿದ್ದು ಚೆಕ್ಔಟ್. ಹಿಂದೆ ತೋರಿಸಿದ್ದೀನಿ ಅನಿಸುತ್ತೆ, ಇನ್ನೊಂದು ಸಲ ತೋರಿಸ್ತೀನಿ. ಚೆನ್ನಾಗಿದೆ, ಎಂಟ್ರೆನ್ಸ್ ನನಗೆ ಇಷ್ಟ ಆಯಿತು. ಈ ಕಡೆ ಲೇಕ್ ಥರ ಇದೆ, ಬಟ್ ನೀರಷ್ಟು ಚೆನ್ನಾಗಿಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ಡೇ ಔಟ್ ವ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ನಿಮಗೇನಾದ್ರು ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.